ಸೊ ಕಸ್ಟಡಿಗೆ ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಒಂದು ಸರೆಂಡರ್ ಆಗಬೇಕು, ಇಲ್ಲ ಇವರನ್ನ ಕಸ್ಟಡಿಗೆ ಪಡೀರಿ ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ. ಅದರಂತೆ ಬಂಧನಕ್ಕೂ ಮುನ್ನ ದರ್ಶನ್ಗೆ ಒಂದು ಅವಕಾಶ ಏನಂದ್ರೆ ಅವರೇ ಬಂದು ಶರಣಾಗೋದು. ಸೊ ಇಲ್ಲ ಈಗ ಅವರೇ ಶರಣಾಗ್ತಾರ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗತ್ತಾ, ಇದು ಕುತೂಹಲ. ಯಾಕಂದ್ರೆ ಸದ್ಯಕ್ಕೆ ಈಗ ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಬಹುಶಃ ಅವ್ರ ನಿವಾಸ RR ನಗರದಲ್ಲಿಲ್ಲ, ಎಲ್ಲೋ ಹೊಸಕೆರೆಹಳ್ಳಿಯಲ್ಲಿ ಇರ್ಬೋದು ಅನ್ನೋದು ಕೂಡ ಒಂದು ಸೂಚನೆ, ಒಂದು ಮಾಹಿತಿ ಇದೆ. ಸೊ ಬಂಧನಕ್ಕೂ ಮುನ್ನ ಶರಣಾಗೋದಕ್ಕೆ ಒಂದು ಅವಕಾಶ ಇದೆ. ಅದನ್ನ ದರ್ಶನ್ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಅವರೇ ಬಂದು ಶರಣಾಗತಿ ಆಗ್ತಾರಾ ಅಥವಾ ಪೊಲೀಸರು ಹೋಗಿ ಅವರನ್ನು ಮತ್ತೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರಬೇಕಾಗತ್ತಾ ಅನ್ನೋದು. ಯಾಕಂದ್ರೆ ಈಗ ನೆಕ್ಸ್ಟ್ ಇರೋ ಪ್ರೊಸೀಜರ್ ಇಷ್ಟೇನೆ. ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಬಂದು ಶರಣಾಗಬೇಕು, ಇಲ್ಲ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತೇಳಿ. ಸೊ ಈಗ ಆದೇಶದ ಪ್ರತಿ ಸಿಕ್ಕ ಬಳಿಕ ಅವರ ವಕೀಲರ ಜೊತೆಗೆ ಏನಿದೆ ಅದು ಚರ್ಚೆಯನ್ನು ಮಾಡಿ ಅವರಾಗೆ ಬಂದು ಸರೆಂಡರ್ ಆಗಬೇಕಾಗುತ್ತೆ. ಇದು ಒಂದು ಆಪ್ಷನ್. ಇಲ್ಲ ಈಗ ತನಿಖಾಧಿಕಾರಿ ಏನಿದ್ದಾರೆ ಅವರು ಆದೇಶದ ಪ್ರತಿಯನ್ನು ತಗೊಂಡು ನೆಕ್ಸ್ಟ್ ಸೆಷನ್ಸ್ ಕೋರ್ಟ್ಗೆ ಅಂದರೆ ಲೋಯರ್ ಕೋರ್ಟಿಗೆ ಹೋಗಿ ಅದನ್ನು ಕೊಟ್ಟು ಅಲ್ಲಿಂದ ಒಂದು ವಾರಂಟನ್ನು ತಗೊಂಡು ಹೋಗಿ ಸರ್ವ್ ಮಾಡಬೇಕು. ವಾರಂಟ್ ಸರ್ವ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇದು ಎರಡೇ ಆಪ್ಷನ್ ಈಗಿರೋದು. ಸೊ ಇವತ್ತೇ ಬಹುಶಃ ದರ್ಶನ್ ಬಂಧನ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಬೆಳಿಗ್ಗೆ 11 ಗಂಟೆ ಸುಮಾರಿಗೇನೆ ಆದೇಶ ಹೊರಗಡೆ ಬಂದಿದ್ರಿಂದ ಇನ್ನೇನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆದೇಶದ ಪ್ರತಿ ಕೂಡ ಇನ್ನೇನು ಸಿಕ್ಕಿಬಿಡುತ್ತೆ, ಅದೇನು ಡಿಲೇ ಆಗಲ್ಲ. ಸೊ ಆದೇಶದ ಪ್ರತಿ ಕೈಗೆ ಸಿಕ್ಕ ತಕ್ಷಣ ಮಾಡಬೇಕಾದಂಥ ಒಂದು ಪ್ರೊಸೀಜರ್ ಇಲ್ಲಿಗೆ ಬಂದು ಇಲ್ಲಿ ಲೋಯರ್ ಕೋರ್ಟಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು. ಎಲ್ಲವೂ ಕೂಡ ಫ್ಯಾಕ್ಸ್ ಮೂಲಕ ಎಲ್ಲವೂ ಆಗೋದ್ರಿಂದಾಗಿ ಏನು ತುಂಬ ಟೈಮ್ ಅಂತೂ ಹಿಡಿಯೋದಿಲ್ಲ. ಇಮೇಲ್ ಮೂಲಕ ಅಥವಾ ಫ್ಯಾಕ್ಸ್ ಮೂಲಕ ಎಲ್ಲವೂ ಕೂಡ ಬರುತ್ತೆ. ಸೊ ಲೋಯರ್ ಕೋರ್ಟಿಗೆ ಹೋಗಿ ಕೊಟ್ಟು ಆ ಪ್ರತಿಯನ್ನು ಅಲ್ಲಿಂದ ಒಂದು ವಾರಂಟನ್ನು ಪಡ್ಕೊಂಡು ಸೀದಾ ಹೋಗಿ ದರ್ಶನನ್ನು ಅರೆಸ್ಟ್ ಮಾಡೋದು. ಇದೊಂದೇ ಇರೋದೀಗ. ಎರಡು ಆಪ್ಷನ್ ನಾನು ಆಗಲೇ ಹೇಳಿದೆ. ಒಂದು ದರ್ಶನೇ ಬಂದು ಸರೆಂಡರ್ ಆಗೋದು, ಇಲ್ಲ ಪೊಲೀಸರು ಹೋಗಿ ಅವರನ್ನು ಅರೆಸ್ಟ್ ಮಾಡೋದು. ಬಹುಶಃ ಕಾಯ್ತಾರೆ ಸಂಜೆವರೆಗೂ ಕೂಡ ಬಹುಶಃ ಪೊಲೀಸರು ಏನಾದರೂ ವೇಟ್ ಮಾಡ್ಬೋದು. ಯಾಕಂದರೆ ಪ್ರೊಸೀಜರ್ಸ್ ಎಲ್ಲ ಆಗೋ ಅಷ್ಟರಲ್ಲಿ ಇನ್ನು ಇವತ್ತೇ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾಳೆ ರಜಾ ಇದೆ 15th ಆಗಸ್ಟ್. ಸೊ ಅದಾದ ನಂತರ ಮತ್ತೆ ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಮತ್ತೆ ಕೋರ್ಟ್ಗಳಿಗೂ ಕೂಡ ರಜಾ ಇರೋದ್ರಿಂದಾಗಿ ಅಲ್ಲಿ ಹೋಗಿ ಮತ್ತೆ ವಾರಂಟ್ ಪಡೆಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು. ಸೊ ಹಾಗಾಗಿ ಇವತ್ತೇ ಸಂಜೆ ಎಲ್ಲ ಪ್ರಕ್ರಿಯೆ ಮುಗಿಸ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ನೋಡ್ತಾ ಇದ್ದಾರೆ. ಅದ್ರ ಒಳಗಡೆ ದರ್ಶನೇ ಬಂದು ಶರಣಾಗುವಂಥ ಸಾಧ್ಯತೆಗಳು ಕೂಡ ಇವೆ. ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಈಗ ವಾಟ್ ನೆಕ್ಸ್ಟ್ ಅನ್ನೋಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಮತ್ತೇನಾದರೂ ಅವಕಾಶಗಳು, ಸ್ವಲ್ಪ ಕಾಲಾವಕಾಶ ಕೊಡಿ ಅನ್ನುವಂಥದ್ದೇನಾದರೂ ದರ್ಶನ್ ಕಡೆಯಿಂದ ಕೇಳುವಂಥದ್ದೇನಾದರೂ ಒಂದು ವಿಂಡೋ ಓಪನ್ ಇದೆಯಾ? ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂಥದ್ದು ಅಥವಾ ಅಲ್ಲೇ ಬಹುಶಃ ಆದೇಶ ಪ್ರಕಟ ಆಗೋ ಟೈಮ್ನಲ್ಲೇ ವಕೀಲರು ಅದನ್ನು ಕೇಳಬೇಕಾಗಿತ್ತಾ? ಈಗ ಏನಾಗ್ಬೋದು? ಇವತ್ತೇ ಅರೆಸ್ಟ್ ಆಗ್ಬೋದು ಅಥವಾ ಇವತ್ತೇ ಬಂದು ಸರೆಂಡರ್ ಆಗಬೇಕಾಗತ್ತಾ ರಮೇಶ್? ರೆಹಮಾನ್, ಖಂಡಿತ ಈಗ ದರ್ಶನ್ ಮುಂದೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ, ಆಯ್ಕೆನೂ ಇಲ್ಲ. ಜೊತೆಗೆ ಅವರು ಕಾಲಾವಕಾಶ ಕೇಳೋದಕ್ಕೂ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನಾದರೂ ಕಾಲಾವಕಾಶ ನೀಡೋದಿದ್ರೆ ಸರೆಂಡರ್ ಆಗೋದಕ್ಕೆ ಒಂದು ವಾರ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳ್ಬೋದಿತ್ತು. ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿದಾಗ ಒಂದು ವಾರ ಕಾಲಾವಕಾಶ ಕೊಟ್ಟಿತ್ತು ಟ್ರಯಲ್ ಕೋರ್ಟ್ ಮುಂದೆ ಸರೆಂಡರ್ ಆಗೋದಕ್ಕೆ. ಆದರೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿ ಕಾಲಾವಕಾಶ ಕೊಟ್ಟಿಲ್ಲ. ಬದಲಾಗಿ 4th with ನೀವು ಅರೆಸ್ಟ್ ಮಾಡಿ ಅಂದರೆ ಕಸ್ಟಡಿ ತಗೊಳ್ಳಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನು ಮೌಖಿಕವಾಗಿ ಕೊಟ್ಟಿರೋದ್ರಿಂದ ಈಗ ಆದೇಶದ ಪ್ರತಿಯಲ್ಲೂ ಸಹಜವಾಗಿ ಅದೇ ಬಂದಿರುತ್ತೆ. ಹೀಗಾಗಿ ಈಗ ಪೊಲೀಸಿಗೆ ಈಗ ಮುಕ್ತ ಅವಕಾಶ ಇದೆ. ಈಗಲೇನೆ ಅಂದರೆ ಈಗ ಓಪನ್ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಈ ಮಾತನ್ನು ಹೇಳಿರೋದ್ರಿಂದ ಈಗಲೇನೆ ಡೈರೆಕ್ಟಾಗಿ ಹೋಗಿ ದರ್ಶನ್ ಅವ್ರನ್ನ ಬಂಧಿಸೋದಕ್ಕೂ ಕೂಡ ಪೊಲೀಸಿಗೆ ಈಗ ಮುಕ್ತ ಅವಕಾಶ ಇದೆ. ಹೀಗಾಗಿ ಇವಾಗಲೇ ಪೊಲೀಸರು ತಮ್ಮ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಜೊತೆಗೆ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದ ನಾವು ಈಗ ತಕ್ಷಣವೇ ಬಂಧಿಸೋದಕ್ಕೂ ಅವಕಾಶ ಇದೆ ಅಂತೇಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಎನಿ ಮೂಮೆಂಟ್ ದರ್ಶನ್ ಬಂಧನ ಆಗ್ಬೋದು, ಅದೇ ರೀತಿ ಪವಿತ್ರ ಗೌಡ ಅವರ ಬಂಧನ ಆಗ್ಬೋದು, ಎಲ್ಲ ಆರೋಪಿಗಳ ಬಂಧನ ಅಂದರೆ 7 ಜನ ಏನು ಜಾಮೀನು ರದ್ದಾಗಿದೆ ಅಷ್ಟು ಜನರ ಬಂಧನ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇವತ್ತು ಸಂಜೆಯ ಒಳಗೆ ಅಥವಾ ಈ ಕ್ಷಣವೇ ಏನು ದರ್ಶನ್ ಬಂಧನ ಆದರೂ ಆಶ್ಚರ್ಯ ಇಲ್ಲ. ಹೀಗಾಗಿ ಎನಿ ಮೂಮೆಂಟ್ ದರ್ಶನ್ ಈಗ ಜೈಲ್ಗೆ ಹೋಗುವಂಥ ಹಾದಿಯಲ್ಲಿದ್ದಾರೆ. ಜೊತೆಗೆ ಈಗ ಸರೆಂಡರ್ ಆಗೋದಕ್ಕೂ ಒಂದು ಅವಕಾಶ ಇದೆ. ಒಂದು ವಿಂಡೋ ಓಪನ್ ಇರೋದು ಸರೆಂಡರ್ ಆಗೋದಕ್ಕೆ ಮಾತ್ರ. ಹೀಗಾಗಿ ಒಂದು ವೇಳೆ ಈ ಮುಜುಗರ ತಪ್ಪಿಸ್ಕೋಬೇಕು ಅಂತೇಳಿ ಏನಾದರೂ ದರ್ಶನ್ಗೆ ಅನಿಸಿದ್ರೆ ಇಮಿಡಿಯೇಟಾಗಿ ಅವರು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಂಡು ಇವತ್ತೇನೆ ಹೋಗಿ ಸರೆಂಡರ್ ಆದರೆ ಅಷ್ಟು ಮಟ್ಟಿಗೆ ಫೇಸ್ ಸೇವಿಂಗ್ ಆಗುತ್ತೆ ದರ್ಶನ್ ಪಾಲಿಗೆ. ಹೀಗಾಗಿ ದರ್ಶನ್ ಯಾವ ನಡೆಯನ್ನು ಅನುಸರಿಸ್ತಾರೆ, ಬಂಧನಕ್ಕೊಳಗಾಗ್ತಾರಾ ಅಥವಾ ಸರೆಂಡರ್ ಆಗ್ತಾರ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಅಂದ್ರೆ ರಮೇಶ್, ಈಗ ಹೊಸದಾಗಿ ಇದೆಲ್ಲೂ ಕೂಡ ನೋಡ್ಬೇಕಾಗತ್ತಾ? ಅಂದ್ರೆ ಈಗ ಮತ್ತೇನಾದ್ರೂ ಮತ್ತೆ ಪರಪನಗ್ರಹಾರಕ್ಕೆ ಕಳಿಸೋದಾ ಅಥವಾ ಆಲ್ರೆಡಿ ಅವ್ರು ಬಳ್ಳಾರಿಗೆ ಶಿಫ್ಟ್ ಆಗಿದ್ದು? ಯಾಕಂದ್ರೆ ಬೆಂಗಳೂರಲ್ಲಿ ಏನಾಯ್ತು, ಪರಪನಗ್ರಹಾರದಲ್ಲಿ ಏನಾಯ್ತು ಅನ್ನುವಂಥದ್ದನ್ನು ನೋಡಿದ್ರು. ಸೊ ಹಾಗಾಗಿ ನೇರವಾಗಿ ಮತ್ತೆ ಅವರನ್ನ ಬಳ್ಳಾರಿಗೆನೆ ಕಳಿಸಲಾಗತ್ತಾ? ಹೇಗೆ ಇದು ರಮೇಶ್?
ಮುಂದೆ ಟ್ರಯಲ್ ಆರಂಭ ಆಗೋದ್ರಿಂದ ಯಾಕಂದ್ರೆ ಈಗ ಮುಂದಿನ ವಿಚಾರಣೆ ದಿನಾಂಕದಂದೇ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಖುದ್ದಾಗಿ ಎಲ್ಲ ಆರೋಪಿಗಳು ಹಾಜರಾಗಿ ಏನು ಫ್ರೇಮಿಂಗ್ ಆಫ್ ಚಾರ್ಜಸ್ ನಡೆಯುತ್ತೆ ಅವತ್ತಿಂದ ಸಾಕ್ಷ್ಯ ವಿಚಾರಣೆಯ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೀಗಾಗಿ ಇನ್ನು ವಿಚಾರಣೆ ಸಂದರ್ಭದಲ್ಲಿ ಅವರು ಖುದ್ದಾಗಿ ಹಾಜರಾಗಬೇಕಾಗಿರೋದ್ರಿಂದ ಬಳ್ಳಾರಿಗೆ ಕಳಿಸಿದ್ರೆ ಅಲ್ಲಿಂದ ಕರೆಸೋದು ಬಹಳ ವಿಳಂಬ ಆಗ್ಬೋದು, ಮತ್ತೆ ತೊಂದರೆ ಕೂಡ ಆಗ್ಬೋದು. ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಪ್ರತಿ ಸಮಯದಲ್ಲೂ ಹಾಜರಿರೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗೇನೆ ಕೋರ್ಟ್ ಇಲ್ಲಿನ ಒಂದು ಜೈಲಿಗೆ ಕಳಿಸಿದ್ರು ಆಶ್ಚರ್ಯ ಇಲ್ಲ. ಒಂದು ವೇಳೆ ಏನಾದರೂ ಪೊಲೀಸರೇ ರಿಕ್ವೆಸ್ಟ್ ಮಾಡಿದ್ರೆ, ಅಂದರೆ ಈಗ ತನಿಖಾಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಅಂದರೆ ಜೈಲು ಅಧೀಕ್ಷಕರು ಇರ್ಬೋದು, ಇವರೇನಾದರೂ ಕೋರ್ಟ್ಗೆ ಒಂದು ರಿಕ್ವೆಸ್ಟ್ ಮಾಡಿ ಇಲ್ಲಿದ್ರೆ ಅವ್ರಿಗೆ ಅಂದರೆ ಮತ್ತೆ ಅವರು ವ್ಯವಸ್ಥೆಯನ್ನು ದುರ್ಲಾಭ ಪಡ್ಕೋಬೋದು, ದುರುಪಯೋಗ ಮಾಡ್ಕೋಬೋದು ಅಂತೇಳಿ ಏನಾದರೂ ಅವರು ಮನವಿ ಮಾಡಿದ್ರೆ ಆಗ ಕೋರ್ಟು ಸೂಕ್ತವಾದಂಥ ಜೈಲಿಗೆ ಅವ್ರನ್ನ ಸ್ಥಳಾಂತರ ಮಾಡ್ಬೋದು. ಇದೆಲ್ಲವೂ ಕೂಡ ಈಗ ತನಿಖಾಧಿಕಾರಿ ತೀರ್ಮಾನ ಮಾಡಬೇಕಾಗುತ್ತೆ. ದರ್ಶನನ್ನು ಯಾವ ಜೈಲಲ್ಲಿ ಇಡಬೇಕು ಅನ್ನೋದನ್ನೇ ಈಗ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿ ತೀರ್ಮಾನ ಮಾಡಬೇಕು. ಅದನ್ನು ಕೋರ್ಟಿಗೆ ಗಮನಕ್ಕೆ ತಂದರೆ ಕೋರ್ಟ್ ಅದ್ರ ಪ್ರಕಾರ ಆದೇಶವನ್ನು ಕೊಡುತ್ತೆ. ರೈಟ್, ಥ್ಯಾಂಕ್ ಯು ರಮೇಶ್. ಒಂದು ವ್ಯಾಲಿಡ್ ಪಾಯಿಂಟ್ ಇದು. ಯಾಕಂದ್ರೆ ರಮೇಶ್ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಈಗ ಟ್ರಯಲ್ ಶುರುವಾಗುತ್ತೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆದಷ್ಟು ಬೇಗ ಸಾಕ್ಷ್ಯಗಳ ವಿಚಾರಣೆ ಮಾಡಿ ಅಂತೇಳಿ.